ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಜಸ್ಟ್ ಬರ್ತಾ ಇದೆ ಅಪ್ಡೇಟು. ಆಲ್ರೆಡಿ ನೋಡಿರ್ತೀರ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಆಗ್ತಾ ಇದೆ ಈ ಒಂದು ಸಂದೇಶ. ನಮ್ಮ ಕರ್ನಾಟಕ KSCA ಪ್ರೆಸಿಡೆಂಟ್ ಆಗಿರುವಂಥ, ಹೊಸದಾಗಿ ಅಪಾಯಿಂಟ್ ಆಗಿರುವಂಥ ವೆಂಕಟೇಶ್ ಪ್ರಸಾದ್ ಅವರು ಓಪನ್ ಸ್ಟೇಟ್ಮೆಂಟ್ ಆಗಿ ಕೊಡಿದ್ರೆ IPL 2026 ರಿಲೇಟೆಡು RCBಯ ಮ್ಯಾಚಸ್ಗಳೆಲ್ಲ ಇಲ್ಲಿಗೆ ಬರೋದಂತೂ ಖಚಿತ, ಅದಂತೂ ಪಕ್ಕ. ಓಪನಿಂಗ್ ಮ್ಯಾಚು, ಇನಾಗರಲ್ ಸೆರೆಮನಿ ಇರುವಂಥ ಮ್ಯಾಚು ಇಲ್ಲೇ ಆಗಬೇಕು ಅಂತ ಹೇಳಿದ್ದಾರೆ. ಅಂದರೆ ಇವರು BCCI ಜೊತೆಗೆ ಮಾತಾಡಿದ್ರಂತೆ. BCCI ಕೂಡ ಒಂಥರ ಪಾಸಿಟಿವ್ ಅಪ್ರೋಚ್ನ ತೋರಿಸಿದ್ರಂತೆ. ಇನಾಗರಲ್ ಮ್ಯಾಚ್ನ ನಡೆಸಬೇಕು ಅಂತ. ಇನಾಗರಲ್ ಮ್ಯಾಚು ಅಂತಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಸೇರುವಂಥದ್ದು, ಜೊತೆಗೆ ಸಿಕ್ಕಾಪಟ್ಟೆ ಒಂಥರ ಆ್ಯಕ್ಟರ್ಸ್ ಆಗಿರ್ಬೋದು, ಎಲ್ಲ ಸುಮಾರು ಕಡೆಯಿಂದ ಬರುವಂಥದ್ದು ಒಂದು ಇವೆಂಟ್ ಥರನೇ, ದೊಡ್ಡ ಇವೆಂಟ್ ಥರನೇ ಆಗುತ್ತೆ. ಒಂಥರ ಅನ್ಕೊಬೋದು RCB ಅನ್ಬಾಕ್ಸ್ ಇವೆಂಟ್ ಏನಾಯಿತು, ಸೊ ಆ ಥರ ಒಂದು ಇವೆಂಟೇ, ದೊಡ್ಡ ಇವೆಂಟ್, ಅತಿ ದೊಡ್ಡ ಇವೆಂಟೇ ಆಗುತ್ತೆ ಇನಾಗರಲ್ ಮ್ಯಾಚ್ ಅಂತ ಬಂದಾಗ. ಸೊ ಖಂಡಿತ RCB ಅಂತ ಅಂದಾಗ, ಆಲ್ಮೋಸ್ಟ್ ಒಂದು ವರ್ಷ ಆದಮೇಲೆ ಬರ್ತದೆ ಅಂತ ಅಂದಾಗ ಮೊದಲನೇ ಮ್ಯಾಚ್ ಅಂತೂ ಕೇಳಂಗೇ ಇಲ್ಲ. ಕಿಕ್ಕೇರ್ ನಿಂತಿರ್ತಾರೆ ಅಭಿಮಾನಿಗಳು. ಸೊ ಕ್ರೌಡ್ ಮ್ಯಾನೇಜ್ಮೆಂಟ್ನ ಇಲ್ಲಿ ಸೀರಿಯಸ್ ಆಗಿ ನೋಡ್ಕೊಬೇಕು. ಆ್ಯಂಡ್ ಇನ್ನೂ ಒಂದೇನು ಅಂತಂದರೆ, ಪಾಸಿಟಿವ್ ಅಪ್ರೋಚು ಗೌರ್ಮೆಂಟ್ ಕಡೆಯಿಂದ ಬಂದಿದೆಯಲ್ಲ. ಸೊ ಗೌರ್ಮೆಂಟ್ ಅವರು ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ. ನಾವು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡ್ಸೋದಕ್ಕೆ ಪರ್ಮಿಷನ್ ಕೊಡ್ತಿದ್ದೀವಿ ಅಂತ ಕರ್ನಾಟಕ ಗೌರ್ಮೆಂಟು ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ, ನೀವು ಆ ಕಡೆಯಿಂದ ಪಾಸಿಟಿವ್ ಮಾಡ್ಕೊಂಬಂದಿರೋದ್ರಿಂದ, ಗೌರ್ಮೆಂಟ್ ಕಡೆಯಿಂದ ಗ್ರೀನ್ ಸಿಗ್ನಲ್ ತೊಗೊಂಬಂದಿರೋದ್ರಿಂದ, ನಾವು ಯಾರಿಗೂ ಬೇಡ ಅಂತ ಅನ್ನೋದಕ್ಕೆ, ಬೆಂಗಳೂರು ನಿಮ್ಮದು, RCBನೂ ನಿಮ್ಮದು, ನೀವೇ ನಡೆಸ್ತೀರಾ ಅಂತ ಹೇಳ್ತಿದ್ದೀರಾ ಅಂತಂದರೆ, KSC ಅವರು ನಡೆಸ್ತೀರಾ ಅಂತ ಹೇಳ್ತಿದ್ದೀರಾ ಅಂತಂದರೆ, ಜೊತೆಗೆ ಗೌರ್ಮೆಂಟು ಕೂಡ ಒಪ್ಕೊಂಡಿದೆ ಅಂತಂದರೆ, ನಾವು BCCI ಅವರು ಯಾರು ಬೇಡ ಅಂತ ಅನ್ನೋದಕ್ಕೆ ಖಂಡಿತ ನಾವು ಕೂಡ ಗ್ರೀನ್ ಸಿಗ್ನಲ್ ಕೊಡ್ತೀವಿ, ಮ್ಯಾಚ್ಗಳೆಲ್ಲ ಅಲ್ಲೇ ಆಗುತ್ತೆ ಅನ್ನೋ ಥರ ಅವರು ಓವರಲ್ ಆಗಿ ಹೇಳಿದಂತೆ, ಬಾಯಲ್ಲಿ ಹೇಳಿದಾರಂತೆ. ಸೊ ಇದನ್ನು ಅವರು ಹೇಳಿರೋದು ಇಷ್ಟೇನೆ, ವೆಂಕಟೇಶ್ ಪ್ರಸಾದ್ ಅವರು ಬಾಯಲ್ಲಿ ಹೇಳಿರೋದನ್ನ ಅದು ರಿಟರ್ನ್ ಆಗಿ ಬರಬೇಕು, ಅದನ್ನು ಅಷ್ಟೇನೆ ಅವ್ರ ಬಾಯಲ್ಲಿ ಇವಾಗ ಒಪ್ಕೊಂಡಿದ್ದಾರೆ. ಬಟ್ ಅದು ರಿಟರ್ನ್ ಸ್ಟೇಟ್ಮೆಂಟ್ ಆಗಿ ಬರಬೇಕಂದ್ರೆ ಅಫಿಷಿಯಲ್ ಆಗಿ ಬರಬೇಕು. ಅಲ್ಲಿವರೆಗೂ ಕೂಡ, ಅಂದರೆ ಇವಾಗ ಸ್ಕೆಡ್ಯೂಲಲ್ಲಿ ಅಫಿಷಿಯಲ್ ಆಗಿ ಡಿಕ್ಲೇರ್ ಆಗಬೇಕು, ಅವಾಗವರೆಗೂ ಕೂಡ ನಾವು ವೆಯ್ಟ್ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಒಟ್ಟಲ್ಲಿ ಓಪನಿಂಗ್ ಮ್ಯಾಚ್ ಅಂತ ಬಂದಾಗ ಡಿಫೆಂಡಿಂಗ್ ಚಾಂಪಿಯನ್ಸ್ ಏನಿರ್ತಾರೆ, ಲಾಸ್ಟ್ ಸೀಸನ್ ಚಾಂಪಿಯನ್ಸ್ ಏನಿರ್ತಾರೆ, ಸೊ ಯೂಶಲಿ ಅವರ ಹೋಮ್ ಗ್ರೌಂಡಲ್ಲೇ ಮೊದಲನೇ ಮ್ಯಾಚು ಅವ್ರದ್ದು ಸ್ಟಾರ್ಟ್ ಆಗೋದು. ಯೂಶಲಿ ಹೆಂಗಿರುತ್ತೆ ಅಂತಂದರೆ, ಲಾಸ್ಟ್ ಸೀಸನ್ನ ಫೈನಲಿಸ್ಟ್ಗಳಿರ್ತಾರೆ, ಇವಾಗ ಪಂಜಾಬ್ ವರ್ಸಸ್ RCB. ಸೊ ಇದೇ ಹೋಪ್ಫುಲಿ ಸುಮಾರು ಸೀಸನ್ ಹಂಗೇನೆ ಆಗಿರೋದು. ಒಂದೊಂದು ಸೀಸನ್ ಡಿಫ್ರೆಂಟ್ ಆಗಿದೆ, ಅದು ಸಪ್ರೇಟು. ಸುಮಾರು ಸೀಸನ್ ಹೆಂಗಾಗಿದೆ ಅಂದರೆ, ಲಾಸ್ಟ್ ಯಾರು ಮ್ಯಾಚ್ನ ಮುಗಿಸಿರ್ತಾರೋ, ಡಿಫೆಂಡಿಂಗ್ ಚಾಂಪಿಯನ್ಸ್ ಜೊತೆಗೆ ರನ್ನರ್ ಅಪ್ಸ್ ಯಾರಿರ್ತಾರೋ ಅವರೇ ಓಪನಿಂಗ್ ಸೆರೆಮನಿಲಿ ಇರುವಂಥದ್ದು, ಅದೇ ಮ್ಯಾಚು ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ ಆಗಬೇಕು ಅಂತ ನಾವು ಕೂಡ ಅನ್ಕೊತಾ ಇದ್ದೀವಿ. ಆ್ಯಂಡ್ ಓಪನಿಂಗ್ ಸೆರೆಮನಿ ಏನಿದೆ, ಇನಾಗರಲ್ ಸೆರೆಮನಿ, ಅದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗಬೇಕು ಅಂತ ನನಗೂ ಕೂಡ ಆಸೆ ಇದೆ, ಎಲ್ಲರಿಗೂ ಕೂಡ ಆಸೆ ಇದೆ. ಆ್ಯಂಡ್ ಅದನ್ನು ನಾನು ಪ್ರಪೋಸ್ ಮಾಡಿದ್ದೀನಿ BCCI ಹತ್ರ. ಆ್ಯಂಡ್ ಅವರು ಬಾಯಲ್ಲಿ ಓಕೆ ಅಂತ ಹೇಳಿದರೆ, ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇನಾಗರಲ್ ಮ್ಯಾಚ್ನ ಹೇಳೋದಕ್ಕೆ ಅಂತ ಹೇಳಿದರೆ. ಸೊ ಇವ್ರು ಬಾಯಲ್ಲಿ ಹೇಳಿರೋದು ರಿಟರ್ನ್ ಆಗಿ ಬರಬೇಕು, ಅಂದರೆ ಸ್ಕೆಡ್ಯೂಲ್ ಅಫಿಷಿಯಲ್ ಡಿಕ್ಲೇರ್ ಆಗಬೇಕು, ಅಲ್ಲಿವರೆಗೂ ಕೂಡ ನಾವು ವೆಯ್ಟ್ ಮಾಡಬೇಕು ಅಂತ ಹೇಳಿದರೆ. ಸೊ ಇದು ಪಾಸಿಟಿವ್ ನೋಟು. ನೋಡಿ, ಸ್ಟಾರ್ಟ್ ಆಗಬೇಕು ಅಂತಂದರೆ ಹೆಂಗೆ ಬೇಕಾದ್ರೂ ಸ್ಟಾರ್ಟ್ ಆಗ್ಬೋದಾಗಿತ್ತು. IPL ಮ್ಯಾಚ್ಗಳು ಸುಮ್ಮನೆ ನಾರ್ಮಲಾಗಿ ಸ್ಟಾರ್ಟ್ ಆಗ್ಬೋದಾಗಿತ್ತು. ಬಟ್ ಅದ್ದೂರಿಯಾಗಿ ಸ್ಟಾರ್ಟ್ ಆಗೋದಿದೆಯಲ್ಲ, ಇದು ಹಿಂದೆ ನಡೆದಂಥ ಒಂದು ದುರ್ಘಟನೆಗಳೆಲ್ಲ ಏನಿದೋ ಅವಕ್ಕೆಲ್ಲ ಒಂಥರ ಒಂದು ನಾಂದಿನ ಆಡ್ಬಿಟ್ಟು ಒಂಥರ ಸೂಪರ್ ಫ್ರೆಶ್ ಆಗೇ ಸ್ಟಾರ್ಟ್ ಮಾಡ್ದಂಗೆ ಇರುತ್ತೆ ಒಂದು ಇನಾಗರಲ್ ಸೆರೆಮನಿಯಿಂದ. ಮ್ಯಾಚಲ್ಲಿ ಯಾವುದೇ ಆಪತ್ತಾಗಿಲ್ಲ ಗುರು, ಯಾವತ್ತೂ ಅಷ್ಟೇ. ಮ್ಯಾಚಲ್ಲಾಗಿರಲಿ, RCB ಅನ್ಬಾಕ್ಸ್ ಇವೆಂಟಲ್ಲಾಗಿರಲಿ, ಯಾವುದೇ ರೀತಿಯ ಆಪತ್ತು ಬಂದಿಲ್ಲ. ಟಿಕೆಟ್ಸ್ನ ಕೊಟ್ಬಿಟ್ಟು ನೋಡೋದ್ರಿಂದ ಯಾವುದೇ ರೀತಿಯ ಆಪತ್ತು ಬಂದಿಲ್ಲ. ಈ ಟಿಕೆಟ್ಸೇ ಇಲ್ದಂಗೆ ಹೆಂಗೆ ಬೇಕಾದ್ರೂ ದೊಡ್ಡ ಒಂಥರ ಗಾಂಡ್ಗಾಬರಿ ಮಾಡಿಬಿಟ್ಟು ಜನರನ್ನ ಹೆಂಗೆ ಬೇಕಾದ್ರೂ ಹಂಗೆ ಬಿಟ್ಬಿಟ್ಟು ಎಲ್ಲ ದೊಂಬಿ ಮಾಡ್ತು ಅಂದರೆ, ಖಂಡಿತ ಎಲ್ಲರಿಗೂ ಫ್ರೀ ಹಂಗೆ ಹಿಂಗೆ ಅಂತೆಲ್ಲ ಬಿಡ್ತು ಅಂದರೆ RCB ಅಂತ ಸುಮ್ಮನೆ ಇರ್ತಾರೆ. ಸೊ ಅವಾಗ ಈ ಥರ ಇನ್ಸಿಡೆಂಟ್ಗಳು ಆಗ್ತವೆ. ಬಟ್ ನಾರ್ಮಲ್ ಮ್ಯಾಚ್ಗಳೆಲ್ಲ ಈ ಥರ ಇನ್ಸಿಡೆಂಟ್ ಆಗಿರುವಂಥ ಉದಾಹರಣೆನೇ ಇಲ್ಲ, ಹಿಸ್ಟ್ರಿ ತೆಗೆದು ನೋಡ್ತು ಅಂತಂದರೆ. ಸೊ ಮತ್ತೆ ಆ ಒಂದು ಏನಾಗಿತ್ತೋ, ಆ ಒಂದು ಬ್ಯಾಡ್ ಟ್ರ್ಯಾಜಿಡಿ ಏನಾಗಿತ್ತೋ, ಸೊ ಅದು ಮತ್ತೆ ಮರುಕಳಿಸಲ್ಲ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಒಟ್ಟಲ್ಲಿ ಪಾಸಿಟಿವ್ ನೋಟು RCB ಫ್ಯಾನ್ಸ್ಗಳಿಗೆ, ಜೊತೆಗೆ ಬೆಂಗಳೂರು ಫ್ಯಾನ್ಸ್ಗಳಿಗೆ, ಎಸ್ಪೆಷಲಿ ಕರ್ನಾಟಕ ಫ್ಯಾನ್ಸ್ಗಳಿಗೆ, KSCA ಫ್ಯಾನ್ಸ್ಗಳಿಗೆ. ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ.